ಅಲ್ಲ, ಎಲ್ಲ ಅವ್ರ ಮಾಹಿತಿ, ಸಾಕ್ಷಿ, ಎಲ್ಲ ಡೇಟಾ ಎಲ್ಲವನ್ನು ಕೂಡ ಕೊಟ್ಟು ಮುಖ್ಯವಾಗಿ ದೆಹಲಿಯಲ್ಲಿ ಅವರು ಒಂದು ಪ್ರೆಸೆಂಟೇಷನ್ ಮಾಡಿದ್ದಾರೆ. ಆಯ್ತಾ, ಇದು ಆರೋಪ ಅಲ್ಲ, ಇದು ಸಾಬೀತಾಗಿರುವಂತ ವಿಷಯ. ಈಗ ಚುನಾವಣಾ ಆಯೋಗ ಬೇರೆ ಬೇರೆ ಸಬೂಬುಗಳನ್ನು ಹುಡುಕ್ತೇನೆ, ಈ ಆರೋಪ ಅಂತ ಹೇಳೋದಕ್ಕಿಂತ ಏನೇನು ಸಾಕ್ಷಿಗಳು ಕೊಟ್ಟಿದ್ದೀವಿ ಅದರ ಬಗ್ಗೆ ಕ್ರಮ ತಗೊಳ್ಬೇಕು, ಹೇಗಾಯ್ತಿದು ಅಂತ ಅವ್ರು ಹೇಳಬೇಕು, ಸರಿಪಡಿಸುವಂತ ಕೆಲಸ ಆಗ್ಬೇಕು. ಮತ್ತು ಇವೆಲ್ಲ ಉದ್ದೇಶಪೂರ್ವಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ತರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು, ಇದು ಕೂಡ ಘೋರ ಅಪರಾಧ. ಇದಕ್ಕೆಲ್ಲ ಇದ್ರ ಬಗ್ಗೆ ಸ್ಪಷ್ಟೀಕರಣ ಆಗ್ಬೇಕು. ಇಲ್ಲದೆ ಹೋದ್ರೆ ನಾಳೆ ಚುನಾವಣೆಗಳಲ್ಲಿ ನನ್ನ ಕ್ಷೇತ್ರದಲ್ಲೂ ಕೂಡ ನನ್ನ ಒಂದು ವಾರ್ಡ್ ನಲ್ಲಿ ಸುಮಾರು 8,000 to 10,000 ಓಟು ನಾನು ಪತ್ತೆ ಹಚ್ಚಿದ್ದೀನಿ. ಮನೆಗೆ ಹೋಗಿ ಚೆಕ್ಅಪ್ ಮಾಡಿದ್ದೀನಿ. ಅದನ್ನು ಕೂಡ ಇನ್ನೇನು ಕೆಲವು ದಿವಸಗಳಲ್ಲಿ ಚುನಾವಣಾ ಆಯೋಗ ನಾನು ಕೂಡ ಕೊಡ್ತಾ ಇದ್ದೀನಿ. ಯಾರು ಹೇಗ್ ಮಾಡಿಸಿದ್ದಾರೆ, ಇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೆಂಗ್ ಮಾಡ್ತಾ ಇದ್ದಾರೆ, ಇದೆಲ್ಲ ಕೂಡ ಇವತ್ತು ಒಂದು ಚುನಾವಣಾ ಆಯೋಗ ಏನ್ ಮಾಡ್ತಾ ಇದೆ, ಅದರ ಜವಾಬ್ದಾರಿ ಏನು? ನಿಷ್ಪಕ್ಷಪಾತವಾದಂತ ಮತ್ತು ಒಂದು ಪಾರದರ್ಶಕವಾದಂತ ಚುನಾವಣೆ ನಡೆಸೋದೇ ಅವರ ಜವಾಬ್ದಾರಿ. ಅದನ್ನ ಮಾಡಕ್ಕಾಗದೆ ಹೋದ್ರೆ ಮತ್ತೆ ಏನು ಚುನಾವಣಾ ಆಯೋಗ ಬೇಕು? ನಮ್ಗೆ ನಂಬಿಕೆ ಹೊಟ್ಟೋಗುತ್ತಲ್ಲ ಅದೇ. ಸೊ ಅದಕ್ಕಿಂತ ಆರೋಪ ಅಲ್ವೇ ಅಲ್ಲ.